ಮಾತಾಡಲಿಕ್ಕೆ ಬಿಡ್ಸೋದಿಲ್ಲ, ಅಷ್ಟು ಟೇಸ್ಟಿ ಆಗಿದೆ. ಬೇಗ ಊಟ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತೊಂದು ಸ್ಪೆಷಲ್ ಕುಕ್ಕಿಂಗ್ ವಿಡಿಯೋ. ಅಂದರೆ ನಾನು ಕುಕ್ ಮಾಡಿದ್ದು, ಹಸ್ಬೆಂಡ್ ಕುಕ್ ಮಾಡಿದ್ದು, ನನ್ನ ಅಪ್ಪ ಕುಕ್ ಮಾಡಿದ್ದು ಕೂಡ ನೀವು ನೋಡಿದ್ದೀರ. ಇವತ್ತು ನನ್ನ ಮಾವನವರು ಕುಕ್ ಮಾಡ್ತಾ ಇದ್ದಾರೆ. ಅವರು ಕುವೆಟ್ನಲ್ಲಿ ಶೆಫ್. ಅದಕ್ಕೋಸ್ಕರ ಇವತ್ತು ಒಂದು ಅರಾಬಿಕ್ ಡಿಶ್ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದರ ವಿಡಿಯೋ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋದಾದರೆ, ಅಂದರೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಲೈಕ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ಇಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ದಾಳು, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಹಾಕಿದ್ದಾರೆ. ಮತ್ತು ಕೊತ್ತಂಬರಿ ಹಾಗೆ ಜೀರಿಗೆ ಹಾಕಿ ಓಕೆ ಓಕೆ ಇಲ್ಲಿ ತರಲ ಮಾಡ್ಬಿಡೋದು ತಲೆ ಲವಂಗ ಯಾವನ್ ತುಡಿತಾ ತುಸದಂತ ನಂಗಾಡಿ ಲವಂಗ ಅದು ಮೀರಿದ್ದಿದೆ ಕನ್ಪಿಡಿದು ಇಲ್ಲ ಜೀರೆ ಇದೆ ಕಲ್ಲಗಡಿ ಜೀರೆ ಜೀರೆ ಲವಂಗ, ಜೀರಿಗೆ, ಕೊತ್ತಂಬರಿ, ಈರುಳ್ಳಿ ಮತ್ತು ಆಗ ರೆಡಿ ಮಾಡಿದ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ದಾಲ್ ಬೇಯ್ತಾ ಉಂಟು. ಅರಶಿನ ಹುಡಿ, ಇವಾಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಜೀರಿಗೆ, ಕೊತ್ತಂಬರಿ ಮತ್ತು ಏಲಕ್ಕಿ ಮಿಕ್ಸಿಯಲ್ಲಿ ಪುಡಿ ಮಾಡ್ತಾ ಇದ್ದೇನೆ. ಫೈನ್ ಪೌಡರ್ ಮಾಡಿದ್ದೇನೆ. ಫ್ರೇಗ್ರೆನ್ಸ್ ಅಂತೂ ಸೂಪರ್ ಉಂಟು. ಅದು ಏಲಕ್ಕಿ ಸ್ಮೆಲ್ ಎಲ್ಲ ಬರ್ತಾ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತಾ ಉಂಟು ಸ್ಮೆಲ್ ಅದರ. ರೆಡಿ ಕಲರ್ ರೆಡಿ. Terus kan dia kurang langsung ada.
ಒಂದು ಸಣ್ಣ ತುಂಡು ಜಿಂಜರ್ ಮತ್ತು ಗಾರ್ಲಿಕ್ ಅದನ್ನು ಗುದ್ದಿ ಈ ಆಯಿಲಿಗೆ ಹಾಕಬೇಕು, ಫ್ರೈ ಮಾಡಿ. ಸೊ ಕರಿ ಮಸಾಲೆ ಎಲ್ಲ ಕಲೆ ಹಲ್ದಿ ಪೌಡರ್ ಅದಕ್ಕೆ ಇಲ್ಲ ಬಿಟ್ಟಿಲ್ಲ ನಗರದ ಕರಿ ಮಸಾಲ ಕಲ್ತ ಪೆಪ್ಪರ್ ಪೌಡರ್, ಇದು 3-4 ಮೆಣಸು ಹಾಕಿ ಅದರೊಟ್ಟಿಗೆ ರೆಡಿ ಮಾಡಿದ ಪೌಡರನ್ನು ಹಾಕಬೇಕು. ಇವಾಗ ಟೊಮೆಟೊವನ್ನು ಪೇಸ್ಟ್ ಮಾಡುವ. ಅದಂದರೆ ಡಕ್ಕುಸ್ ಅಂದರೆ ಅರಬಿಕ್ ಸಾಸ್ ಮಾಡಿ ಇದು ಈರುಳ್ಳಿ ಖಾಲಿ ನೀರಲ್ಲಿ ಫ್ರೈ ಮಾಡಲಿಕ್ಕೆ, ಆಯಿಲ್ ಹಾಕಲಿಕ್ಕಿಲ್ಲ. ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಈರುಳ್ಳಿಯನ್ನು ಫ್ರೈ ಮಾಡೋದು. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು, ಮತ್ತು ಡ್ರೈ ಆಗಿ ಫ್ರೈ ಮಾಡಬೇಕು. ಆಯಿಲ್ ಹಾಕ್ಲಿಕ್ಕಿಲ್ಲ, ಲಾಸ್ಟ್ ಆಯಿಲ್ ಮತ್ತೆ ಲಾಸ್ಟಿಗೆ ಹಾಕಲಿಕ್ಕೆ. बोलला ನೋಡಿ ಈ ಥರ ಬ್ರೌನ್ ಆಗುತ್ತೆ. ನೀರಲ್ಲಿ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ರೆಡಿ ಮಾಡಿದ ಮಸಾಲ, ಕರಿ ಮಸಾಲ, ಅರಶಿನ ಹುಡಿ, ಸಾಲ್ಟ್ ಫ್ರೈ ಮಾಡಿದ ಮಸಾಲಕ್ಕೆ ಹಾಕಬೇಕು. ಫ್ರೈ ಮಾಡಿದ ಆನಿಯನ್ ಬೇಯಿಸಿದ ಬೇಳೆಯನ್ನು ಇದಕ್ಕೆ ಹಾಕಿ ಡ್ರೈ ಗ್ರೇಪ್ಸ್, ಸೋಯಾ ಸಾಸ್, ಬಾಯ್ಲ್ ಆದ ನೀರಿಗೆ 1.5 ಗಂಟೆ ಸೂಕುಡುಂಗ 1.5 ಗಂಟೆ ಸವಾಯಿ ಗಂಟು 1.25 ಗಂಟೆ ಬಾಯ್ಲ್ ಆಗಲಿಕ್ಕೆ ಉಂಟು. 1.5 1.25 ಚಿಕ್ಕದಾದ್ರೆ 1.25, ದೊಡ್ಡ ಕೋಳಿ ಆದರೆ 1.5 ಗಂಟೆ 1.5 ಗಂಟೆ ಕಟ್ಟಿ ಕೊಂಬಿದರೆ 1.25 ಗಂಟೆ ಬಿಟ್ಟು ಕೊಂಬಿದರೆ ನೋಡಿ ಕೋಳಿ ಬಾಯ್ಲ್ ಆಗ್ತಾ ಉಂಟು. ಹಾರ್ಟ್ ಚಿಕನ್ ಇದು ಕೂಡ ಇದರೊಟ್ಟಿಗೆ ಬಾಯ್ಲ್ ಮಾಡ್ತೇವೆ. ಬಟ್ ಅದು ಚಿಕ್ಕ ಕಟ್ ಮಾಡಿ ಆಗ ರೆಡಿ ಮಾಡಿದ ಕಾಲುಮೆಣಸಿನ ಆಶುಕ್ ಅದು ಮಸಾಲ, ಈರುಳ್ಳಿ ಮತ್ತು ದಾಳಿದು ಮಸಾಲ ಮಾಡಿರ್ತೀವಲ್ಲ ಅದಕ್ಕೆ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಲಿಕ್ಕೆ ಉಂಟು. ಇವಾಗ ಈ ಚಿಕನ್ ಒಟ್ಟಿಗೆ ಬಾಯ್ಲ್ ಮಾಡುವ, ಮತ್ತು ಅದರೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಉಂಟು.
ಸೂಪ್ ಮಾಡಲಿಕ್ಕೆ ಮೊದಲಿಗೆ ಜಜ್ಜಿದ ಬೆಳ್ಳುಳ್ಳಿ, ಬೇ ಲೀಫು ಕಟ್ ಮಾಡಿ ಹಾಕಿದ್ದಾರೆ, ಮತ್ತು ಈರುಳ್ಳಿ. ಅರ್ಧ ಗಂಟೆ ಆಯ್ತು. ಚಿಕನ್ ಈಗ 1.5 hour ಬಾಯ್ಲ್ ಆಗಿದೆ. ಈಗ ಖಾಲಿ ಅದರಲ್ಲಿರುವ ಚಿಕನನ್ನು ಒಂದು ಟ್ರೇಯಲ್ಲಿ ಹಾಕುವ. ರೈಸ್ ಬಾಯ್ಲ್ ಮಾಡಲಿಕ್ಕೆ ಅದರ ಸೂಪು, ಹಾಗೆಯೇ ಇಲ್ಲಿ ಸೂಪ್ ಮಾಡ್ತಾ ಇದ್ದಾರೆ. ರೈಸನ್ನು ಇದರೊಟ್ಟಿಗೆ ಫ್ರೈ ಮಾಡಿದ ನಂತರ ಅದು ಸೂಪ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಬೇಕು. ರೈಸನ್ನು ಬಾಯ್ಲ್ ಮಾಡಲಿಕ್ಕಿಡುವ. ಸೂಪ್ ರೆಡಿ ಆಗ್ತಾ ಉಂಟು, ಚಿಕನ್ ಸೂಪ್. ಕಟ್ ಮಾಡಿದ ಲಿವರ್ ಅದೆಲ್ಲ ಇದಕ್ಕೆ ಹಾಕಿದ್ದಾರೆ. ಲಿಂಬಾ ಸಾಯಿ. ಹಾಂ, ಓಕೆ. आणि तो चिला खूपच नका तो एक लागतो. सगळ्या रेडी सगळ्याची टेस्ट सगळ्यांना इश्यू करू पाहिजे. स्टीम बाहेर सांगतो, स्टीम आगे बाहेर सामान आधी आणि 10 मिनटं. Anggur ya betul nak kau. Dah jangan. Ini dah dua lagi, garam tu. Makan. Sangat. Colorful ini. ಫಸ್ಟ್ ಇವಾಗ ಸೂಪ್ ಟೇಸ್ಟ್ ಮಾಡ್ತಾ ಇದ್ದೇವೆ.
ಸೂಪರ್ ಆಗಿದೆ. ओढले बसून त्याच्या आणल्या आणि हे शीत कांडगे मग राशू घाला ते डेकोरेशन करा कांडगे आणि कांडगे तर तुमकां दाखयता पुरा चला चांगलं. तू टेस्ट कर कसं करा. एक लाईन एक लाईन ಮಾತಾಡ್ಲಿಕ್ಕೆ ಲಾಸ್ಟ್ ಟೇಸ್ಟಿ ಆಗಿದೆ ಊಟ ಮಾಡಿ